ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ. ಇವತ್ತು ನಾನು ಸಿಂಪಲಾಗಿ ಮನೇಲೇ ವೆಜ್ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಸೊ ಅದಕ್ಕೋಸ್ಕರ ಇವತ್ತು ವೆಜ್ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಅಕ್ಕಿ ಸುಮಾರು ಒಂದು 1/4 kg ಆಗೋಷ್ಟು ಅಕ್ಕಿನ ಒಂದು 20 ನಿಮಿಷ ನೆನೆ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಮೊಸರು, ಮತ್ತು ಬಿರಿಯಾನಿ ಪೌಡರ್ ಇದು 1 ಟೇಬಲ್ ಸ್ಪೂನು, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನು, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ತುಪ್ಪ 1 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು. ಇದು ಒಗ್ಗರಣೆಗೆ ಒಂದು ನಕ್ಷತ್ರದ ಹೂವನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ, 3 ಲವಂಗ, ಒಂದು ಚಕ್ಕೆ ಪೀಸು, 2 ಪಲಾವ್ ಎಲೆ. ನಕ್ಷತ್ರ ಹೂವು ಒಂದು ತಗೊಳ್ಳಿ. ಕೊತ್ತಂಬರಿನೂ ಮತ್ತು ಪುದೀನ 2 1/4 ಕಪ್ ತಗೊಂಡಿದ್ದೀನಿ. ಪುದೀನ ಹಾಗೆ ಎಲೆ ಬಿಡಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಆಗೋಷ್ಟು ಎಣ್ಣೆ, ಮತ್ತು ಮೆಣಸಿನ್ಕಾಯಿ ಒಂದು 3 4 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ 2 ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು, ಒಂದು 10 ಬೀನ್ಸು 1 ಇಂಚು ಕಟ್ ಮಾಡಿದ್ದೀನಿ. ಒಂದು 2 ಕ್ಯಾರೆಟು, ಮತ್ತು ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ, ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ತರಕಾರಿನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪಾತ್ರೆಯಲ್ಲಿ ಮಾಡೋ ಬದಲು ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಇದೆಲ್ಲ ಫ್ಲೇವರ್ಗೋಸ್ಕರ ಹಾಕೋಬೇಕು. ವೆಜ್ ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀರಲ್ಲ, ಅದಕ್ಕೆ ಕಡಿಮೆ ತಗೊಳ್ಳಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು, ಮನೇಲಿ ಬೇಗನೆ. ಇವಾಗ ಮಕ್ಕಳಿಗೆ ತರಕಾರಿ ತಿಂದೇ ಇರೋರಿಗೆ ಈ ಥರ ಡಿಸೈನಾಗಿ ವೆರೈಟಿಯಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ, ಕಲರ್ಫುಲ್ಲಾಗಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ 2 ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ವೆಜ್ ಬಿರಿಯಾನಿನ ನೀವು ಯಾವುದೇ ಮನೇಲಿ ಫಂಕ್ಷನ್, ಚಿಕ್ಕ ಫಂಕ್ಷನಲ್ಲಿ ನೀವು ಕೂಡ ಮಾಡ್ಕೋಬೋದು. ಸುಮಾರು ಜಾಸ್ತಿನೇ 1 kg 2 kg. ಮತ್ತು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನೋಡಿ, ನೀವು ಬೇಕಂದರೆ 2 ಟೊಮೊಟೊ ಹಾಕ್ಕೋಬೋದು. ಸೊ ನಾನಿಲ್ಲಿ 1 ಹಾಕ್ತಾಯಿದ್ದೀನಿ. ನಾನು ತಗೊಂಡಿರೋ ಅಕ್ಕಿಗೆ. 1 ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನನ್ನ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ನೀವು ಸಜೆಷನ್ ಕೊಡ್ಬೋದು. ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ, ತುಂಬ ಥ್ಯಾಂಕ್ಸು. ಹಬ್ಬದ ಸ್ಪೆಷಲಾಗಿ ಇನ್ನೂ ಒಳ್ಳೊಳ್ಳೆ ವೆರೈಟಿ ನಾನ್ ವೆಜ್ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ. ಸೊ ಮತ್ತು ಯಾರ್ಯಾರು ಏನೇನು ಕೇಳಿದ್ದೀರೋ ಅದನ್ನು ನಾನು ಹಬ್ಬ ಕಳೆದ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕೆಲವ್ರದ್ದು ಒಂದೊಂದು ರೆಸಿಪಿಗಳನ್ನ ನಾನು ಮಾಡಿ ತೋರಿಸ್ತೀನಿ. ಈ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಪುದೀನೂ, ಕೊತ್ತಂಬರಿ ಮತ್ತು ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ವೆಜ್ ಬಿರಿಯಾನಿಯಲ್ಲಿ ನೀವು ಮೊಸರು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾನು ತೊಗೊಂಡಿರೋದು 1 ಲೋಟ ಅಕ್ಕಿ, ಸುಮಾರು 1/4 kg. ನೀವು 1 kg ಅರ್ಧ kg ಮಾಡೋದಾದರೆ ಸುಮಾರು ಅರ್ಧ ಲೀಟ್ರಲ್ಲ 1/4 ಲೀಟ್ರ್ ಮೊಸರು ಹಾಕಿ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಮಸಾಲೆ ರುಬ್ಬಿ ಕೂಡ ಮಾಡ್ಕೋಬೋದು. ಸರ್, ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ. ಈ ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ. ಇಲ್ಲೊಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್, ಬೇಜಾರು ಮಾಡ್ಕೊಬೇಡಿ. ಅಕ್ಕಿ ಹಾಕೋದನ್ನ ಮಾತ್ರ ಮಿಸ್ ಆಗೋಗಿದೆ. ಸೊ ಅಕ್ಕಿ ಹಾಕಿ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಆ ಲೋಟದಲ್ಲಿ ಅಳತೆ ತೊಗೊಂಡಿದ್ದೆ. ಸೊ 2 ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನಿಮ್ಗಿನ್ನೂ ಸ್ಮೂತಾಗಿ ಬೇಕಂದರೆ ಇನ್ನೊಂದು ಚೂರು ಹಾಕೋಬೋದು ನೀರು. ಯಾಕಂದರೆ ಆಲ್ರೆಡಿ ಮಸಾಲೆ, ಮೊಸರು, ಟೊಮೊಟೊ ಅದೆಲ್ಲ ಹಾಕಿರ್ತಾರಲ್ಲ, ನೀರಿನ ಅಂಶ ಜಾಸ್ತಿ ಇರುತ್ತೆ. ಈಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಯಾರಾದರೂ ಮನೆಗೆ ನೆಂಟರು ಬಂದಾಗ, ಜಾಸ್ತಿ ಜನ, ಇಲ್ಲ ಹಬ್ಬದ ಟೈಮಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಈ ಥರ ವೆಜ್ ಬಿರಿಯಾನಿ ಮಾಡ್ಕೊಬೋದು. ಇಲ್ಲಾಂದರೆ ಸಂಡೇ ಟೈಮು ನೀವು ಸ್ಪೆಷಲಾಗಿ ಮಾಡಬೇಕಂದ್ರೆ ಈ ಥರ ರೆಸಿಪಿ ಮಾಡ್ಕೊಬೋದು. ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ 2 ಯೂಸ್ ಮಾಡಿದ್ದೀರಿ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಳ ಹಾಕಿ ಸುಮಾರು 2 ವಿಸಿಲ್ ಬಿಡಿ. ಸುಮಾರು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಿ ಇದನ್ನು. ಈಗ ಒಂದು 15 ನಿಮಿಷ ಆಗಿ ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ನೋಡಿ, ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಯಾವುದೇ ರೀತಿ ಇಲ್ಲಿ ತುಂಬ ಮುದ್ದೆ ಥರ ಆಗಿಲ್ಲ. ಉದುರಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ನಮಗೆ ಬೇಕಾಗುವಂಥ ರೆಸಿಪಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತರಕಾರಿ ನೀವು ಜಾಸ್ತಿ ಹಾಕ್ಕೋಬೋದು.
ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಈ ವೆಜ್ ಬಿರಿಯಾನಿ ಜೊತೆಗೆ ಮೊಸರು ಪಚ್ಚಡಿ, ಗ್ರೇವಿ ಅದು ಆಗಿಲ್ವಾ ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ. ನೋಡೋದ್ರಲ್ಲ ಅಷ್ಟು ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮಾಡೋದು ಅಂತ. ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.